ಕಾಶ್ಮೀರ ರಾಜ್ಯದ ಅನಂತನಾಗ್ ಜಿಲ್ಲೆಯ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ಅಮಾನುಷ್ಯ ಹೀನಾಯ ಕೃತ್ಯವನ್ನ ಖಂಡಿಸಿ ನಗರದಲ್ಲಿ ಮುಸಲ್ಮಾನರು ಮೇಣದ ಬತ್ತಿಯನ್ನ ಹಿಡಿದು ಪ್ರತಿಭಟನಾ ಮೆರವಣಿಗೆಯನ್ನ ನಡೆಸಿದ್ದಾರೆ. ನಗರದ ಕೋಟೆ ವೃತ್ತದಲ್ಲಿ ಮೇಣದ ಬತ್ತಿಯನ್ನ ಹಿಡಿದು ಪ್ರತಿಭಟನಾಕಾರರು ಹುತಾತ್ಮರಿಗೆ ಶ್ರದ್ಧಾಂಜಲಿಯನ್ನ ಅರ್ಪಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡ ಮೆಹಬೂಬ್ ಖಾನ್, ಪಾಕ್ ಪ್ರೇರಿತವಾದಂತಹ ಉಗ್ರರು ಭಾರತೀಯರನ್ನ ಕೊಂದಿದ್ದು ಅವರ ಪೈಶಾಚಿಕ ಮನಸ್ಸನ್ನ ಪ್ರತಿಬಿಂಬಿಸುತ್ತದೆ. ಮತ್ತೆ ಇಂತಹ ಘಟನೆ ಭಾರತದಲ್ಲಷ್ಟೇ ಅಲ್ಲ, ಜಗತ್ತಿನ ಎಲ್ಲೂ ಕೂಡ ಇಂತಹ ಘಟನೆ ನಡೆಯಬಾರದು. ಉಗ್ರಗಾಮಿಗಳನ್ನ ನಿರ್ನಾಮ ಮಾಡಲೇಬೇಕು, ಅವರಿಗೆ ತಕ್ಕ ಪಾಠವನ್ನ ಕಲಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಭಾರತ ಒಂದು ಸುಂದರ ಹೂತೋಟದಂತಿದೆ. ಇಲ್ಲಿ ಜಾತಿ, ಧರ್ಮ, ಮತಗಳು ಒಗ್ಗಟ್ಟಿನಿಂದ, ಸಹಬಾಳ್ವೆಯಿಂದ, ಸಾಮರಸ್ಯದಿಂದ ಬದುಕುತ್ತಿದ್ದಾರೆ. ನಮ್ಮಲ್ಲಿ ವಿಷ ಬೀಜ ಬಿತ್ತುವ ಕೆಲಸ ಮಾಡುವ ಪಾಕ್ ಪ್ರೇರಿತ ಉಗ್ರರನ್ನ ತೀವ್ರವಾಗಿ ಶಿಕ್ಷಿಸಬೇಕು ಎಂದು ಹೇಳಿದ್ದಾರೆ. ಈ ವೇಳೆ ಪಾಕಿಸ್ತಾನ ವಿರುದ್ಧ ಹಾಗೂ ಉಗ್ರವಾದವನ್ನ ಖಂಡಿಸಿ ಘೋಷಣೆಗಳನ್ನ ಕೂಗಿದ್ದಾರೆ. ಈ ಸಂದರ್ಭದಲ್ಲಿ ಮೆಹಬೂಬ್ ಖಾನ್, ಸದ್ದಾಂ ಪಾಷಾ, ಮೊಹಮ್ಮದ್ ರಿಯಾಜ್, ಮುಬಾರಕ್ ರಿಯಾಜ್, ಮುನೀರ್, ಸಾದಿಕ್ ಸಯೀದ್ ಹಾಜರಿದ್ದರು. ವರದಿ ಮಿಥುನ್ ಕುಮಾರ್, ನಂದಿ ಟಿವಿ, ಶಿಡ್ಲಘಟ್ಟ. बोलो भारत माता की जय, बोलो भारत माता की जय, बोलो भारत माता की जय. ನಾವು ಹಿಂದೂಸ್ತಾನಿಗಳು, ಆಮೇಲೆ ನಮ್ಮ ಜಾತಿ. ನಾವು ಯಾವ ಇದರಿಂದನೂ ನಾವು ಆ ಪಾಪಿ ಪಾಕಿಸ್ತಾನಕ್ಕೆ ಕ್ಷಮಿಸೋದಿಲ್ಲ. ನೀವು ಏನು ಬೇಕಾದರೂ ಮಾಡಿ ನಿಮ್ಮ ಜೊತೆಗಿದ್ದೀವಿ ಅಂತ ಇನ್ನೊಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ನಮ್ಮ ಎಲ್ಲ ಜನಾಂಗದವರು ಎಲ್ಲ ಇದ್ರು ಬಂದಿದ್ದಾರೆ. ನಮಗೆ ಜಾತಿ ಇಲ್ಲ, ಪಾತಿ ಇಲ್ಲ, ಏನಿಲ್ಲ. ನಾವು ಭಾರತ